ರವಿ ಸಂವಿಧಾನ ತುರ್ತು ಪರಿಸ್ಥಿತಿ ಹೇಳಿ ಸಂವಿಧಾನಕ್ಕೆ ಸಾವರ್ಕರು ನನ್ನನ್ನು ಅಂದಮೇಲೆ ಲೇಡಿ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರ ಬರೀತಾರೆ. ಅಂಬೇಡ್ಕರ್ ಅವರು ಅವರನ್ನು ಸೋಲಿಸಿದ್ದು ಬಹಳ ಖುಷಿಯಾಗಿದೆ ಅಂತ ಸಂಭ್ರಮ ಪಡ್ತಾರೆ ಅವ್ರ ಮುಂದೆ. ಒಂದ್ ನಿಮಿಷ ಕೇಳಿ ನಿಮಗದು ಸರಿ ಅನಿಸಿದ್ರೆ ಬರೆದು ಕಳಿಸ್ರಿ. ಇಮ್ಮಿಡಿಯೇಟ್ಲಿ ನಾನು ಅದನ್ನ ಕಡತವನ್ನು ತರಿಸ್ಕೊಂಡು ಸರಿ ಇಲ್ಲದ್ರೆ ಆಗಿಂದಾಗ ಕಡತವನ್ನು ತೆಗೆದಾಕ್ತೀನಿ. ನಿಮ್ಮ ಗಮನಕ್ಕೆ ತರ್ತೀನಿ. ನಾನು ಅವ್ರ ಕಡೆ ತಿರುಗಿನೂ ಮಾತಾಡೋದಿಲ್ಲ. ನೋಡಿ, ಮಾನ್ಯ ಸಚಿವರು ಒಂದು ಪತ್ರವನ್ನ ತಳಮನೆಯಲ್ಲೂ ಪ್ರದರ್ಶನ ಮಾಡಿದ್ರು. ಆಮೇಲೆ ನಾನು ಇದನ್ನು ಪ್ರೂವ್ ಮಾಡ್ತೀನಿ, ಇಲ್ಲಂತಂದ್ರೆ ನೀವು ರಾಜೀನಾಮೆ ಕೊಡಬೇಕಲ್ಲ ನಾನು ಕೊಡ್ತೀನಿ ಅಂತ. ಇದೇನಂತಂದ್ರೆ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಮಲ್ ಕಾಂತ್ ಅನ್ನೋರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದರಲ್ಲಿ ಏನಾಗಿದೆ, ಅವರು ಸೋತ ಕ್ಷಣ ಅದು ಜನವರಿಯಲ್ಲಿ. ಹೂ ವಾಸ್ ಹಿಯರ್ ರೀಸೆಂಟ್ಲಿ ಟೋಲ್ಡ್ ಮೀ ದಟ್ plot to defeat me was hatched by Dange and Savarkar, who was informed by my ಇದು ಬರಹ ಇದೆ. ಇರಲಿ ಒಂದು ನಿಮಿಷ. ಈಗ ಅವರು ನೋಡಿ ಸಾಂಗ್ಲೇಕರ್ ಅಂತ ಹೇಳಿ ಆಗಿದ್ದೆ ತಪ್ಪು. ಆದ್ಮೇಲೆ ಇವರೆಲ್ಲ ಇದನ್ನೆಲ್ಲ ತಂದು ಮೂಲ ಸಬ್ಜೆಕ್ಟ್ ತಂದಿಟ್ಟು ಏನ್ ಮಾಡಲ್ಲ. ಇಲ್ಲೇ ಆಯ್ತು ನೋಡಿ ಸರ್. who was here recently told me that plot to defeat me was hatched by Dange and Savarkar, who was inflamed by my proposal to partition Kashmir. He said that was revealed to him by Sargaonkar. ಅಂದ್ರೆ ಅವರು ಹೇಳಿದ್ರು ಅಂತ ಇವರು ನನ್ನ ಹತ್ರ ಹೇಳಿದ್ರು ಅನ್ನೋದನ್ನು ಇವ್ರು ಹೇಳಿದ್ರು. ಇವ್ರು ಹೇಳ್ತಿರೋದೇನೋ ಅಂಬೇಡ್ಕರ್ ಅವರೇ ಇದನ್ನು ಹೇಳಿಬಿಟ್ಟಿದ್ದಾರೆ ಅಂತ. ಇದು ತಪ್ಪಲ್ವಾ? ಅಂಬೇಡ್ಕರ್ ಎಲ್ಲಿ ಹೇಳಿದ್ದಾರೆ? ಅಂಬೇಡ್ಕರ್ ಎಲ್ಲಿ ಹೇಳಿದ್ದಾರೆ? ಅಂಬೇಡ್ಕರ್ ಅಂಬೇಡ್ಕರ್ ಅವರೇ ಸಾವರ್ಕರ್ ನನ್ನನ್ನು ಅಂದಮೇಲೆ ಆಯ್ತು ಸ್ವಾಮಿ, ನಮಗೆ ಕನ್ನಡ, ನಾವು ಕನ್ನಡದವರು. ಇಂಗ್ಲಿಷ್ ಬರೋರು ಹೇಳ್ರಿ, ಹೋಗ್ಲಿ ಇಂಗ್ಲಿಷ್ ಅರ್ಥ ಹೇಳಿ ಇದಕ್ಕೆ. ಇದು ಸುಳ್ಳು, ಇದು ಸುಳ್ಳು. ಅಷ್ಟೇ ಅಲ್ಲ, ಇಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರ ಬರೀತಾರೆ. ಅಂಬೇಡ್ಕರ್ ಅವರು ಅವರನ್ನು ಸೋಲಿಸಿದ್ದು ಬಹಳ ಖುಷಿಯಾಗಿದೆ ಅಂತ ಸಂಭ್ರಮ ಪಡ್ತಾರೆ ಅವ್ರ ಮುಂದೆ. ಒಬ್ಬ ಹೆಣ್ಣಿನ ಮುಂದೆ ಅವ್ರೇನು ಆಫೀಸರ್ ಅಲ್ಲ, ಅವರು ಮೌಂಟ್ ಬ್ಯಾಟನ್ ಅವರ ಮುಂದೆ ಖುಷಿ ಪಡ್ತಾರೆ. ಇಂಥ ಕಾಂಗ್ರೆಸ್ನ ವಿಕೃತ ಮನುಷ್ಯರು ಅವ್ರು ಮಾತಾಡಿ ಖರ್ಗೆ ಅವ್ರು ಕೊಡ್ರಿ. ಇಲ್ಲ ನೋಡಿ ನೋಡಿ ಅವ್ರ ಇಷ್ಟ. ಸಭಾಪತಿಗಳೇ, ನಿಮ್ ಪರ್ಮಿಷನ್ ಇರಲಿ ಮಾತಾಡ್ತಾರೆ ಕೂಡಿ. ಸಭಾಪತಿಗಳೇ, ಅಫಿಷಿಯಲಿ ಪಬ್ಲಿಷ್ಡ್ ಲೆಟರ್ ಇದು. ಆಯ್ತು ಸರ್, ಪ್ರಧಾನಮಂತ್ರಿ ಅವಕಾಶ ಕೊಡಬೇಕು. ಈಗ ಅಧ್ಯಕ್ಷರೇ ಫಸ್ಟ್ ಅವ್ರು ಇವಾಗ ಎದ್ದಿದ್ದಾರೆ. ಮೈ ಡಿಯರ್ which was
ಕೊಡಿ ಒಂದು ನಿಮಿಷ ಅದೇ permission ಕೇಳಿ. ನೋಡಿ, ನಾನು ಹೇಳ್ತಿದ್ದೀನಿ, ಅವ್ರು ಮಾತಾಡ್ತಾರೆ. ಅವ್ರು ಯಾರೋ ಹೇಮಲತಾ ಅವ್ರು ಏನೋ ಒಂದು ಕೊರಿ ಕೇಳಿದ ನಂತರ ಅವ್ರು ಹೇಳ್ತಿರ್ತಾರೆ, ನೀವು ಬರೆದಿಟ್ಕೊಂತ ನಿಮ್ಮ ಪಾಳೆ ಬಂದ ಮಾತಾಡಿ ಅಂತ ಹೇಳ್ತೀನಿ. ಮತ್ತು ಎಲ್ಲರೂ ನನ್ನ ಪರ್ಮಿಷನ್ ಇಲ್ಲ ನೀವು ಬೇಕಂತ ಮಾತಾಡಿದ್ರೆ ಮತ್ತು ನಾ ಏನು ಮಾಡೋಕ್ಕಾಗತ್ತಿ? ನೀವು ಆನೆಸ್ಟಾಗಿ ಹೇಳಿ. ಅವ್ರು ಮಾತಾಡಲಿ, ನಿಮಗೆ ಏನಾದರೂ ಕ್ಲಾರಿಫೈ ಮಾಡಿ. ವಿರೋಧ ಒಂದು ನಿಮಿಷ ಕೇಳಿ ಒಂದು ನಿಮಿಷ. ಇಲ್ಲಿ ಬರೋರೆಲ್ಲ ತಿಳ್ಕೋಬೇಕು. ನಾನು ಹೇಳಿದ್ನಿ ಮೊಬೈಲ್ ಯಾರು ತರಬಾರ್ದು. ನಾ ಹೇಳಾಕತ್ತೀನಿ, ಕೇಳಕ್ಕೆ ಪುರ್ಸೋತೀನಿ. ಏನು ಮತ್ತು ನನ್ನ ಬಾಯಿಗೆ ಭಾಳ ಕೆಟ್ಟ ಬರ್ತದೆ, ಸುಮ್ಮನೆ ಇರಲಿಲ್ಲ. ನೀ 7ರ ಹುಟ್ಟಿಯನ 9ರ ಹುಟ್ಟಿಯವನ ಹೇಳ್ತೀನಿ, ಕೇಳಲ್ಲ. ನೀನು ಕೇಳೋದಿಲ್ಲ. ನೋಡಿ, ನಾನು ಹೇಳ್ತೀನಿ, ಮೊಬೈಲನ್ನು ಇಲ್ಲೇ ಉಪಯೋಗ ಮಾಡಬಾರ್ದು ಅಂತ 100 ಸರಿ ಹೇಳಿ ಮತ್ತು ಸರ್ಕಲ್ರು ಕಳಿಸಿವಿ. ಅಷ್ಟಿ ಮೀರಿ ಮೊಬೈಲ್ ತರೋದು, ಲ್ಯಾಪ್ಟಾಪ್ ತರೋದು ಬಂದ್ರೆ ಮತ್ತು ಏನು ಮಾಡೋಕ್ಕೆ? ನಾ ಹೇಳ್ತೀನಿ, ದಯಮಾಡಿ ಯಾರು ನೀವು ಮಾತಾಡಬಾರ್ದು. ಮತ್ತು ನಾ ಹೇಳೀನಿ, ನನ್ನ ಅನುಮತಿ ಇಲ್ಲ ಮಾತಾಡಿ ಯಾವುದೂ ಕಡ್ತಕ್ಕೆ ಹೋಗಂಗಿಲ್ಲ. ಸುಧಾಮ್ ದಾಸ್ ಅವ್ರು ಮಾತಾಡಿ ಮುಗಿಯೋವರೆಗೆ ದಯಮಾಡಿ ಯಾರು ಮಾತಾಡಬೇಡ್ರಿ. ನೀವು ಮಾತಾಡ್ಬೇಕಂದ್ರೆ ಕೈ ಹತ್ತಿರ ಮಾತಾಡಿ, ದಯಮಾಡಿ ಮಂತ್ರಿಗಳಿಗೆ ಮಾತಾಡಬೇಡಿ. ಪ್ಲೀಸ್ ಕೂತ್ಕೊಳ್ಳಿ. ಯಾರು ಮಾತಾಡಬೇಡಿ. ಯಾರು ಬೇಡ. ಇಲ್ಲ, ನಾ ಕೊಡೋದಿಲ್ಲ. ನಾನು ಕೊಡೋದಿಲ್ಲ. ನೋಡಿ, ಔಷಧ ಮಾಡಿ ನೋಡಿ ಕೇಳಪ್ಪ. ನೀನು ಕುತ್ಕೊಂಡು ಕೆಲಸ ಮಾಡಿ ತಿಳಿದು ನಿನಗೆ ವಿರೋಧಿ ಪಕ್ಷ ನಾಯಕರಿಗೆ ಕೆಲವೊಂದು ಸವಲತ್ತುಗಳು ಇರ್ತಾವೆ. ಅವ್ರು ಯಾವಾಗ ಬೇಕಾದಾಗ ಅದು ಕೇಳ್ಬೋದು. ಅದೊಂದು ಪದ್ಧತಿ ಐತಿ. ಕೊಟ್ಟಿದ್ದೀನಿ, ಮಾತಾಡ್ಯಾರ, ಮುಗಿತೀವಿ. ಹೇಳಿದ್ದೀನಲ್ಲ, ಸಾಕ್ರಿ. ಖರ್ಗೆ ಕುತ್ಕೊಳ್ಳಿ. ಬೇಡ ಕೇಳಂಗಿಲ್ಲ, ನಾವು ಕೇಳುವುದಿಲ್ಲ. ಬೇಡ, ಕ್ಲಾರಿಫಿಕೇಶನ್ ಬೇಡ. ಯಾಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ? ನೀವು ಉತ್ತರ ಹೇಳಿ. ನೋಡಿ, ಉತ್ತರ ಹೇಳಿ ಉಲ್ಲೇಖಿಸಿದ್ದಾರೆ. ಉತ್ತರ ಹೇಳೋ ಹೇಳಿ. ನೀವು ಉತ್ತರ ಹೇಳೋ ಹೇಳಿ. ಸರ್ಕಾರ ಉತ್ತರ ಹೇಳೋ ಹೇಳಿ. ಅವರೇ ಮಾತಾಡಿ. ನಾನು ಅಲೋ ಮಾಡಂಗಿಲ್ಲ ಯಾರನ್ನು, ಎಕ್ಸೆಪ್ಟ್ ಯಾರು ಮಾಡೋದಿಲ್ಲ. ಆಮೇಲೆ ರವಿ ಖರ್ಗೆ ಅವರೇ ಸಭಾನಾಯಕರೇ, ನಾ ಮಾತಾಡಕ್ ಕೊಡ್ತೀನಿ. ಆಮೇಲೆ ನಾ ಸಂವಿಧಾನ ಖುದ್ದು ಪರಿಸ್ಥಿತಿ ಹೇಳಿ ಸಂವಿಧಾನಕ್ಕೆ ಒಂದು ನಿಮಿಷ ಕೊಡಿ. ಲೇಡಿ ಮೌಂಟ್ಬಾಟನ್ಗೂ ಜವಾಹರ್ಲಾಲ್ ನೆಹರುಗೂ ಏನ್ ಸಂಬಂಧ? ಅಂಬೇಡ್ಕರ್ ಸೋಲಿಸಿದ್ದನ್ನ ಲೇಡಿ ಮೌಂಟ್ಬಾಟನ್ ಹಂಚ್ಕೊಳ್ತಾರೆ. ಅಂಬೇಡ್ಕರ್ನ ಸೋಲಿಸಿ ಅಂಬೇಡ್ಕರ್ಗೆ ಸೋಲಿಸಿದ್ದು ನನಗೆ ಬಹಳ ಖುಷಿಯಾಗಿದೆ ಅಂತ ನೆಹರು ಪತ್ರ ಬಂದಿರ ತಗೊಳ್ಳಿ, ಓದ್ಕೊಳ್ಳಿ. ಯಾವ್ದಾವ್ದೋ ಪತ್ರ ಈಗ ಬೇಡ, ಅವ್ರು ಮುಗಿಲಿ, ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.